ಆಹಾ, ನೋಡಿ, ಕಣ್ತುಂಬಿಕೊಳ್ಳಿ, ಕೋಟ್ಯಂತರ ಜೀವರಾಶಿಗಳ ಆರಾಧ್ಯ ದೈವ ಜನಿಸಿದ ನಗರವಿದು. ಸರಯೂ ಸೆರಗಿನಲ್ಲಿರುವ ಈ ಭೂಪ್ರದೇಶ ಯುಗ ಯುಗಗಳಾದ್ಯಂತ ಪಾವನ ಭೂಮಿ ಎಂದೆನಿಸಿದೆ. ಯಾವ ವ್ಯಕ್ತಿಯನ್ನು ಧರ್ಮದ ವಿಗ್ರಹ ರೂಪವೆನ್ನುತ್ತೇವೋ, ಯಾವ ವ್ಯಕ್ತಿಯನ್ನು ಆದರ್ಶಪ್ರಾಯವೆಂದು ನಂಬುತ್ತೇವೋ, ಯಾವ ವ್ಯಕ್ತಿಯ ಪಾದಧೂಳಿಯ ಸ್ಪರ್ಶದಿಂದ ಭವಸಾಗರ ದಾಟಿ ಮುಕ್ತಿ ಹೊಂದುತ್ತೇವೋ, ಆ ಮಹಾಮಹಿಮ ಶ್ರೀರಾಮನ ತವರೂರು ಇದು. ಹೆಸರು ಅಯೋಧ್ಯ. ಯುದ್ಧವಿಲ್ಲದೆ ಸದಾ ಶಾಂತವಾಗಿ ಸಮಸ್ತ ಸಮೃದ್ಧಿಯನ್ನು ಕಂಡ ನಗರವಿದು. ಈ ಪವಿತ್ರ ನಗರ ಸರಯೂ ತೀರದಲ್ಲಿದೆ. ಆಳವಾಗಿ ಅಗಲವಾಗಿ ಹರಿವ ಸರಯು ಬಹಳ ಧನ್ಯ. ರಾಮನ ಸೇವೆ ಮಾಡಿದ ಆಕೆ ಕೊನೆಗೊಮ್ಮೆ ಅವನನ್ನು ತನ್ನ ಬಸಿರಲ್ಲೇ ಅಡಗಿಸಿಕೊಂಡ ಪಾವನೆ. ಗಂಗಾ, ಯಮುನಾ, ಸರಸ್ವತಿಯರೊಂದಿಗೆ ಋಗ್ವೇದದಲ್ಲಿ ಸ್ಮರಿಸಲಾಗುವ ಸರಯು ಹಿಮವತ್ ಪರ್ವತದ ಮಾನಸದಲ್ಲಿ ಜನಿಸಿ ದಕ್ಷಿಣಕ್ಕೆ ಧಾವಿಸಿ ಅಯೋಧ್ಯೆಯನ್ನು ಆನಂದಿಸಿ ಹರಿದಿದ್ದಾಳೆ. ಗಂಗೆ ವಿಷ್ಣುವಿನ ಪಾದದಿಂದ ಹರಿದವಳಾದರೆ ಸರಯು ಅವನ ಕಣ್ಣಿಂದ ಹೊರಟವಳು. ಆದ್ದರಿಂದಲೇ ಅವಳನ್ನು ನೇತ್ರ ಎಂದು ಕರೆದಿದ್ದಾರೆ. ಶ್ರೀರಾಮನ ಸೇವೆಯಿಂದ ರಾಮಗಂಗಾ ಎಂದು, ವಸಿಷ್ಠರನ್ನು ಸೇವಿಸಿದ್ದರಿಂದ ವಾಸಿಷ್ಠಿ ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಕರೆಯಲ್ಪಟ್ಟಿದ್ದಾಳೆ. ಪ್ರತಿ ವರ್ಷ ರಾಮನವಮಿಯಂದು ತೀರ್ಥರಾಜ ಪ್ರಯಾಗವು ಸ್ವತಃ ಅಯೋಧ್ಯೆಗೆ ಬಂದು ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತದೆ ಎಂದು ಆಸ್ತಿಕರ ನಂಬಿಕೆ. ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿಯಾದ ಸರಸ್ವತಿಯ ಸಂಗಮ ಕ್ಷೇತ್ರದಲ್ಲಿ ಯಾತ್ರಿಕರು ತೊರೆದ ಪಾಪಗಳಿಂದ ಮುಕ್ತಿ ಪಡೆಯಲು ಪ್ರಯಾಗವು ಸರಯೂ ನದಿಯನ್ನು ರಾಮನವಮಿ ಎಂದು ಸೇರುತ್ತದೆ ಎಂದು ನಂಬಲಾಗಿದೆ. ಅಯೋಧ್ಯೆ ಉತ್ತರ ಪ್ರದೇಶದ ಫೈಜಾಬಾದ್ ಜಿಲ್ಲೆಯಲ್ಲಿದೆ. ಈ ನಗರವು ಪ್ರಸಿದ್ಧರಾದ ಸೂರ್ಯವಂಶೀಯರ ರಾಜಧಾನಿಯಾಗಿ ಬೆರೆದಿತ್ತು. ಮನು, ಇಕ್ಷ್ವಾಕು, ವಿಕುಕ್ಷಿ, ಯುವನಾಶ್ವ, ಮಾಂಧಾತ, ಸತ್ಯಹರಿಶ್ಚಂದ್ರ, ಸಗರ, ಅಂಶುಮಂತ, ದಿಲೀಪ, ಭಗೀರಥ, ರಘು, ಅಜ, ದಶರಥ ಇಂಥ ರಾಜರ್ಷಿಗಳನ್ನು ಕಂಡ ಅಯೋಧ್ಯ ನಗರವನ್ನು ಆಳಿದ 65ನೇ ದೊರೆಯೇ ಪ್ರಭು ಶ್ರೀರಾಮಚಂದ್ರ. ಭಗವಾನ್ ವಿಷ್ಣುವಿನ ಶೀರ್ಷಸ್ಥಾನದಂತಿರುವ ಅಯೋಧ್ಯೆಯು ಮತ್ಸ್ಯಾಕಾರದಲ್ಲಿದೆ ಎಂದು ಸ್ಕಂದ ಪುರಾಣದಲ್ಲಿದೆ. ಶ್ರೀರಾಮನಿಗೆ ಅಯೋಧ್ಯೆಯ ಮೇಲೆ ಎಷ್ಟು ಮಮತೆ ಇತ್ತೆಂದರೆ ವಿಭೀಷಣನು ಸಂತಸದಿಂದ ಕೊಡಮಾಡಿದ ಸ್ವರ್ಣಲಂಕೆಯನ್ನೇ ತಿರಸ್ಕರಿಸಿ ಅವನು ಅಯೋಧ್ಯೆಗೆ ಬಂದಿದ್ದ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅಂದರೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠ ಎಂದು ಶ್ರೀರಾಮ ಭಾವಿಸಿದ್ದ. ಶ್ರೀರಾಮನ ಕಾಲದಲ್ಲಿ ಅಯೋಧ್ಯೆ 12 ಯೋಜನ ಉದ್ದ ಮತ್ತು 3 ಯೋಜನ ಅಗಲದ ಒಂದು ಮಹಾನಗರವಾಗಿತ್ತು. ವ್ಯವಸ್ಥಿತ ಮಾರುಕಟ್ಟೆ, ಎತ್ತರದ ಕಟ್ಟಡ, ವಿಶಾಲ ರಾಜಬೀದಿ, ಬಲಿಷ್ಠ ಶಸ್ತ್ರಸಜ್ಜಿತ ಸೇನೆ, ಕೊರತೆಯಿಲ್ಲದ ಅರ್ಥವ್ಯವಸ್ಥೆ, ದುಃಖ ದೈನ್ಯಗಳಿಂದ ಮುಕ್ತವಾದ ಪ್ರಜೆಗಳು, ಒಟ್ಟಿನಲ್ಲಿ ದೇವ ದುರ್ಲಭವಾದ ನಗರ. ಸಂತ ತುಳಸಿದಾಸರು ಅಯೋಧ್ಯೆಯ ಕುರಿತು ಹೇಳುವಾಗ ವೇದ ಪುರಾಣಗಳು ವೈಕುಂಠ ನಗರದ ವರ್ಣನೆ ಮಾಡಿದ್ದರೂ ಅಯೋಧ್ಯೆಗಿಂತ ಹೆಚ್ಚಿನ ಆನಂದ ಇನ್ನೆಲ್ಲೂ ನನಗೆ ಸಿಗದು ಎಂದು ಉಲ್ಲೇಖಿಸಿದ್ದಾರೆ. ಅಯೋಧ್ಯೆಯು ಜೈನ ಪಂಥದವರಿಗೂ ಪರಮ ಶ್ರದ್ಧಾ ಕೇಂದ್ರ. ಜೈನರ 24 ತೀರ್ಥಂಕರರಲ್ಲಿ 22 ಮಂದಿ ಸೂರ್ಯವಂಶದವರು. ಪ್ರಥಮ ತೀರ್ಥಂಕರನಾದ ಆದಿನಾಥನು ಅಯೋಧ್ಯೆಯ ರಾಜನಾದ ನಾಭಿಯ ಮಗ. ಅಜಿತ, ಅಭಿನಂದನ, ಸುಮತಿ, ಅನಂತ ಮತ್ತು ಅಚಲ ಎಂಬ ತೀರ್ಥಂಕರರು ಜನಿಸಿದ್ದು ಇದೇ ಅಯೋಧ್ಯದಲ್ಲಿ. ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯ ಬಳಿಯಲ್ಲಿ ಎಂದು ಜೈನ ಗ್ರಂಥಗಳಲ್ಲಿದೆ. ಈ ಎಲ್ಲ ಕಾರಣಗಳಿಂದ ಅಯೋಧ್ಯೆ ಜೈನರ ಹೃದಯದಲ್ಲಿ ಅಪೂರ್ವ ಸ್ಥಾನ ಗಳಿಸಿದೆ. ಬೌದ್ಧ ಧರ್ಮವು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಅಯೋಧ್ಯೆಯು ಸಾಕೇತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು. ಭಗವಾನ್ ಬುದ್ಧನು ತನ್ನ 16 ಚಾತುರ್ಮಾಸ್ಯ ವ್ರತಗಳನ್ನು ಅಯೋಧ್ಯೆಯಲ್ಲಿ ಕೈಗೊಂಡಿದ್ದ. ಬೌದ್ಧ ಭಿಕ್ಷುಗಳ ಬದುಕಿಗೆ ಸಂಬಂಧಿಸಿದ ವಿಧಿ ನಿಷೇಧಗಳ ರಚನೆಯಾದದ್ದು ಅಯೋಧ್ಯದಲ್ಲಿಯೇ. ಚೀನಿ ಯಾತ್ರಿಕರಾದ ಫಾಯಿಯಾನ್ ಮತ್ತು ಹುಯೆನ್ ಸ್ಯಾಂಗರು ಅಯೋಧ್ಯೆಯನ್ನು ಸಂದರ್ಶಿಸಿದ್ದರು. ಹುಯೆನ್ ಸ್ಯಾಂಗನ ಕಾಲದಲ್ಲಿ ಅಯೋಧ್ಯೆಯಲ್ಲಿ 20 ಸಂಘಾರಾಮಗಳಿದ್ದವು. ಹೀನಯಾನ ಮತ್ತು ಮಹಾಯಾನ ಪಂಥಗಳಿಗೆ ಸೇರಿದ ಸುಮಾರು 3,000 ವಿದ್ಯಾರ್ಥಿಗಳು ಇಲ್ಲಿ ಅಸಂಗ ಮತ್ತು ವಸುಬಂಧು ಎಂಬ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಅಧ್ಯಯನ ನಡೆಸುತ್ತಿದ್ದರು. ಅಯೋಧ್ಯೆಯ ಮಣಿಪ್ರಭಾತ್ ಎಂಬಲ್ಲಿ ಬುದ್ಧನು ಪ್ರವಚನ ನೀಡುತ್ತಿದ್ದ ಎಂಬುದು ಚರಿತ್ರೆಯ ಘಟನೆಗಳಾಗಿವೆ. ಗುರು ನಾನಕರಿಗೆ ಅಯೋಧ್ಯೆಯಲ್ಲಿರುವಾಗಲೇ ದೈವ ಸಾಕ್ಷಾತ್ಕಾರ ಆಯಿತೆಂದು ಹೇಳಲಾಗುತ್ತದೆ. ಅವರಿಗೆ ಬ್ರಹ್ಮದರ್ಶನವಾದ ಸ್ಥಳದಲ್ಲಿ ಬ್ರಹ್ಮಕುಂಡವಿದ್ದು ಒಂದು ಗುರುದ್ವಾರವನ್ನೂ ಕಟ್ಟಿಸಲಾಗಿದೆ. ಗುರು ತೇಗ್ ಬಹದ್ದೂರ್ ಮತ್ತು ಗುರು ಗೋವಿಂದ ಸಿಂಹರು ಕೆಲವು ದಿನ ಅಯೋಧ್ಯೆಯಲ್ಲಿ ತಂಗಿದ್ದರು.
ಈ ಕಾರಣಗಳಿಂದ ಅಯೋಧ್ಯೆ ಸಿಖ್ಖರಿಗೂ ಶ್ರದ್ಧಾ ಕೇಂದ್ರ. ಕಾಲಾಂತರ ಮತಾಂಧರ ಆಕ್ರಮಣಕ್ಕೊಳಗಾದ ಶ್ರೀರಾಮನ ನಗರಿ ರಾಮ ಮಂದಿರದ ಆದಿಯಾಗಿ ತನ್ನ ಸಕಲ ಸೌಭಾಗ್ಯಗಳನ್ನು ಕಳೆದುಕೊಂಡಿತು. ಆದರೆ ಕೋಟ್ಯಂತರ ರಾಮ ಭಕ್ತರ ಅಚಲ ಶ್ರದ್ಧೆ ನಿಷ್ಠೆಯಿಂದ ಇತಿಹಾಸದುದ್ದಕ್ಕೂ ನಾನಾ ಧಾರ್ಮಿಕ ಕಾನೂನಾತ್ಮಕ ಹೋರಾಟಗಳು ನಡೆದ ಮೇಲೆ ಈಗ ಇದೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಅತ್ಯಂತ ಭವ್ಯ ನಯನ ಮನೋಹರ ದೇಗುಲ ತಲೆ ಎತ್ತಿ ನಿಂತಿದೆ. ಅಯೋಧ್ಯೆಯು ಕೇವಲ ರಾಮ ಮಂದಿರಕ್ಕೆ ಸೀಮಿತವಾಗಿಲ್ಲ. ಇದು ಸಾವಿರಾರು ವರ್ಷಗಳ ಇತಿಹಾಸ, ವಿಶಿಷ್ಟ ಸಂಸ್ಕೃತಿ ಸಂಪ್ರದಾಯಗಳಿಗೂ ಹೆಸರುವಾಸಿ. ಅಯೋಧ್ಯದಲ್ಲಿ ರಾಮ ಮಂದಿರಕ್ಕೆ ಭೇಟಿ ನೀಡುವ ಮೊದಲು ಹನುಮಾನ್ ಗಡಿ ದೇವಾಲಯದಲ್ಲಿನ ಹನುಮಂತನ ದರ್ಶನ ಪಡೆಯುವುದು ಇಲ್ಲಿನ ಪ್ರತೀತಿ. ಇಲ್ಲಿ ರಾಮಭಂಟ ಹನುಮಂತ ಪ್ರಭು ರಾಮನಿಗಷ್ಟೇ ಅಲ್ಲದೆ ಇಡೀ ನಗರಕ್ಕೆ ಕಾವಲಿಗನಾಗಿ ಬರುವ ಭಕ್ತರಿಗೆ ಅಭಯ ನೀಡುತ್ತಿದ್ದಾನೆ. ಸೀತಾರಾಮರಿಗಾಗಿ ಕೈಕೇಯಿ ಉಡುಗೊರೆಯಾಗಿ ನೀಡಿದ ಕನಕ ಭವನ, ಶ್ರೀರಾಮ ವೈಕುಂಠಕ್ಕೆ ತೆರಳಿದ ಮಾರ್ಗವಾದ ಗುಪ್ತಾರ್ ಘಾಟ್, ಸರಯೂ ಆರತಿ, ದೀಪೋತ್ಸವಗಳಿಂದ ಕಂಗೊಳಿಸುವ ರಾಮ್ ಕಿ ಪೈಡಿ, ಹನುಮಂತ ಸಂಜೀವಿನಿ ಪರ್ವತವನ್ನು ಹೊತ್ತೊಯ್ಯುವಾಗ ಬಿದ್ದ ಒಂದು ಭಾಗ ಇದು ಎಂದು ಹೇಳಲಾಗುವ ಮಣಿಪರ್ವತ, ಹೀಗೆ ಈ ಎಲ್ಲ ಸ್ಥಳಗಳು ಶ್ರೀರಾಮನ ಉಪಸ್ಥಿತಿಯನ್ನು ಸಾರಿ ಸಾರಿ ಹೇಳುತ್ತವೆ. ಅಯೋಧ್ಯೆ ಈಗ ಕೇವಲ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿಲ್ಲ. ದಸರಾ ಸಮಯದಲ್ಲಿ ನಡೆಯುವ ರಾಮಲೀಲಾ, ದೀಪಾವಳಿಯಲ್ಲಿ ನಡೆಯುವ ದೀಪೋತ್ಸವ ಮುಂತಾದ ಬೃಹತ್ ಕಾರ್ಯಕ್ರಮಗಳ ಮೂಲಕ ವಿಶ್ವದ ನಾನಾ ಮೂಲೆಗಳಿಂದ ಪ್ರವಾಸಿಗರನ್ನು ಆಕರ್ಷಿಸಿ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿಯೂ ಹೊರಹೊಮ್ಮಿದೆ. ಇಲ್ಲಿನ ಅವಧಿ ಭಾಷೆಯ ಸೊಗಡು, ಕರಕುಶಲತೆಗಳ ಕಣ್ಮನ ಸೆಳೆತ, ಸ್ವಾದಿಷ್ಟಭರಿತ ಖಾದ್ಯಗಳು, ಹೀಗೆ ಅಯೋಧ್ಯೆ ತನ್ನನ್ನು ಸಂದರ್ಶಿಸಿದವರಿಗೆ ಮನೋಲ್ಲಾಸ ನೀಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯುದ್ಧಗಳನ್ನೇ ಕಾಣದ ಅಯೋಧ್ಯ ನಗರಿ ನಿಜ ಅರ್ಥದಲ್ಲಿ ಹಿಂದೂ ಧರ್ಮ, ಜೈನ, ಬೌದ್ಧ, ಸಿಖ್ ಪಂಥಗಳಿಗೆ ಆಶ್ರಯ ನೀಡಿ ಸೌಹಾರ್ದಯುತ ತಾಣವೆನಿಸಿಕೊಂಡಿದೆ. ಪ್ರಭು ಶ್ರೀರಾಮನ ತವರೂರು ಈ ಅಯೋಧ್ಯ. ಅಷ್ಟೇ ಪುರಾತನ, ಅಷ್ಟೇ ನೂತನ, ಅಷ್ಟೇ ಚಿರನವೀನ.